ಈ ಸಾಂಗು 1/4 kg ಪ್ರೀತಿದು. ನೀವು ಪಿಕ್ಚರ್ ಮಾಡಿದ್ರೆ ಹೆಸರು ಹೇಳಿ. ಏನು 1 kg ಅಲ್ಲ 100 ಗ್ರಾಮ್ ಅಷ್ಟೇ ಇರೋದು ಚರ್ಬಿ. ಇಡೀ ಬಾಡಿಲಿ 100 ಗ್ರಾಮ್ ಚರ್ಬಿ ಇದೆ. ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲಂಕೇಶ್. ಆಡಿಯನ್ಸ್ ನೈಸ್ ಪೊಲ್ಯೂಷನ್. ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಿಸ್ಟರ್ ಲಂಕೇಶ್, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರಸಂಗ ಬರುತ್ತೆ. ಎಲ್ಲ ಮುಗಿದೇ ಹೋಯ್ತು, ಸೋತೆ ಅಂತ ಅನ್ಸುತ್ತೆ. ಇಂಥ ಪ್ರಸಂಗ ಯಾಕೆ ನನಗ್ ಮಾತ್ರ ಯಾಕೆ ಬರುತ್ತೆ ಅಂತ ಅನ್ಸ್ಬೋದು, ಆದ್ರೆ ಎಲ್ರಿಗೂ ಬಂದಿರ್ಬೋದು. ನನಗೆ ಈ ತರ ಪ್ರಸಂಗ ಬಂದಾಗ ನಾನೇನ್ ಗೊತ್ತಾ ಮಾಡಿರ್ತೀನಿ? ಏನ್ ಮಾಡ್ತೀರಾ? ಸಿಕ್ಕಾಪಡೆ ನಕ್ಬಿಡ್ತೀನಿ ರೀ ಅಷ್ಟೇ. ಯಾಕಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ನಗ್ಬೇಕು. ಹಂಗಂದ್ಬಿಟ್ಟು ನಕ್ಕಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೋಬಾರ್ದು. ಮತ್ತೆ ಅದೇನಂದ್ರೆ ಅದನ್ನ ಯಾವ ತರ ಸಾಲ್ವ್ ಮಾಡ್ಬೋದು ಅನ್ನೋ ಯೋಚನೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಅಫ್ಕೋರ್ಸ್. ಸೊ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ನಗು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೇ ಸ್ಟ್ರೆಸ್ ಇರ್ಲಿ, ಏನೇ ಇರ್ಲಿ, ಅದನ್ನೆಲ್ಲ ಬದಿಗಿಟ್ಟು ಇನ್ 1 hour ನಾವೆಲ್ಲರೂ ಹೊಟ್ಟೆ ತುಂಬಾ ನಗಣ. ವಾಟ್ ಯು ಸೇ? ಎಸ್, ನಗನಗ್ತಾ ಈ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಟು ಓಪೋ ಪ್ರೆಸೆನ್ಸ್ ಮಜಾ ಟಾಕೀಸ್. ತಿನ್ನಿಲ್ಲ ಇದೆಯಾ? ಸುಮ್ಮನೆ ಓಡಾಡ್ದಲ್ಲ. ಮಿಸ್ಟರ್ ಲೋಕೇಶ್, ಸೋಫಾ ಸ್ಟೂಲ್ ಸರ್, ಸೋಫಾ ಇರ್ಲಿ, ಇವ್ರ ಬಾಡಿನೇ ಅಲ್ಲಾಡೋಗಿದೆ ಅಲ್ಲಿ. ಹೈ, ನೀನ್ ತಾನೇ ಎತ್ತಿದ್ದು. ಸರಿ ಮಾಡು, ಇದು ಸರಿ ಮಾಡು. ಇನ್ನೇನ್ ಮಾಡ್ಬೇಕು? ಬ್ಯಾಟ್ ಹೋದ್ರಲ್ಲ? ಹೋದ್ರಲ್ವಾ? ನಾನು ಬಟ್ಟೆ ಕೊಡ್ಲಾ? ಇಲ್ಲ, ಪಂಚೆ ತೆಗೆದು ಸಾರ್ಸು. ಏನೋ ಕ್ಯಾರ ಮಾಡಲ್ಲ ಅಂದೆ, ಮಾಡ್ಬೇಡ, ಮಾಡು. ಲೋಲ್ನ ಅಂದೆ. ಮುತ್ತು, ಇವತ್ತು ಅದಿರ್ಬೇಕು ಇಲ್ಲ ಇದಿರ್ಬೇಕು. ತುರಿ, ಇವತ್ತು ಅದಿರ್ಬೇಕು ಇಲ್ಲ ಇದಿರ್ಬೇಕು. ಅಪ್ಪ, ನಾನ್ ಮನ್ಸು ಮಾಡಿದ್ರೆ ನೀವಿಬ್ರು ನಾನು ಇಲ್ಲ ಅನ್ನಿಸ್ಬಿಡ್ಬೋದು. ಯಾಕೆ ಹಿಂಗ್ ಒಳ್ಳೆ ನಾಯಿಗಳ ತರ ಕಿತ್ತಾಡ್ತಾ ಇದೀರಾ? ಅಂದ್ರೆ ಏನು? ನಾವು ನಾಯಿಗಳು ಅಂದ್ರೆ ಇಲ್ಲಿ ಒಂದು ಹೆಣ್ಣು ನಾಯಿಗೋಸ್ಕರ ಕಿತ್ತಾಡ್ತಿದೀವಿ ನಾವು. ನೀವು ಹೆಣ್ಣಾಯಿಗೋಸ್ಕರ ಕಿತ್ತಾಡ್ತಾ ಇಲ್ಲ, ಹಣ್ಣಣ್ಣ ಅಜ್ಜಿಗೋಸ್ಕರ ಕಿತ್ತಾಡ್ತಾ ಇದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುತ್ತು, ಏನ ನಿನ್ ವೇಷ ಏನೋ? ಈ ಮಾರಮ್ಮನ ದೇವಸ್ಥಾನದ ಮುಂದೆ ಈಡ್ಗಾಯಿ ಹೊಡೆದ ತಕ್ಷಣ ಆಯ್ಕೊಳಕ್ ಬರ್ತಾರಲ್ಲ, ಹಂಗಿದ್ಯಾ? ಈಡ್ಗಾಯಿ ಆಯ್ಕೊಂತಿಲ್ಲ. ನಗು, ನಾನು ಯಾಕೆ ಹೊಡಿತೇನೆ? ನಗು ಕುರಿ, ನೀನೇನು ಜಾಸ್ತಿ ನಗ್ಬೇಡ. ನೀನೇನ್ ಕಮ್ಮಿ ಇಲ್ಲ. ಮದ್ವೆ ಮನೇಲಿ ಈ ಗಂಡು ಹೆಣ್ಣು ಕೂರ್ಸಿರ್ಬೇಕಾದ್ರೆ ಅಕ್ಷತೆ ಹಾಕ್ತಾರಲ್ಲ, ಅವರೆಲ್ಲ ಹೋದ್ಮೇಲೆ ಅದನ್ನೆಲ್ಲ ಆಯ್ಕೊಂಡು ರೈಸ್ ಪಾತ್ ಮಾಡ್ಕೊಂಡು ತಿನ್ನೋನ್ ತರ ಇದ್ಯಾ? ಅಕ್ಕಿತಲ್ಲ ನೀನು, ಟೋಪರ್ ಅತ್ತಿಕಲ್ಲ. ಒಂದ್ ನಿಮಿಷ ಏನಾಯ್ತು? ಅರ್ಜೆಂಟ್ ಆಯ್ತಾ? ಏನ ಕೆಳಗಡೆ? ಏಯ್ ಕುರಿ, ಏನಾಯ್ತು ನಿಂಗೆ ಸಡನ್ ಆಗಿ? ಯಾಕೆ ಹಿಂಗ್ ನಗ್ತಾ ಇದ್ಯಾ? ನಿನ್ನ ಮಾತಿಂದ ತುಂಬಾ ಅವಮಾನ ಆಯ್ತು ಕೊಬ್ರಾ, ಅದಕ್ಕೆ ನಗ್ತಾ ಇದ್ದೆ. ನಾನು ನಗ್ತೀನಿ. ಗೊತ್ತು, ನಗು ಅದ್ಯಾಕೆ ಹಿಂಗೆಲ್ಲ ಅನ್ಕೊಂಡ್ ನಗ್ತಾ ಇದ್ಯಾ? ಏನಿಲ್ಲ, ಒಳಗಡೆ ಒಂದು ಇರುವೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ, ಒದರ್ತಾ ಇದ್ದೀನಿ ನಾನೇ. ಇರುವೆ ಹೋಗಿ ಸೇರ್ಕೊಂಡ್ರೆ ಹಂಗೆಲ್ಲ ಮಾಡೋದು ಬಿಚ್ಚು ಪಂಚೆ. ಹೌದು ಕಣ, ಬೇಡ. ಓ ಫ್ಯಾಮಿಲಿ ಶೋ ಅಂತ ಅಲ್ಲ ಕಣ್ರು ದಡ್ರ. ಬೇಜಾರಾಯ್ತು ನನಗೆ, ಬೇಸರ ಆಯ್ತು, ಅವಮಾನ ಆಯ್ತು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋರು ನೋಡಿದೀನಿ. ಎಲ್ಲಾದ್ರೂ ಬಂಡೆಗೆ ಹೋಗಿ ತಲೆ ಚಚ್ಕೊಳ್ಳೋರು ನೋಡಿದೀನಿ. ಈ ತರ ಗುಗ್ಗುಗಳ ತರ ನಗೋರ್ ನಾನೆಲ್ಲೂ ನೋಡಿಲ್ಲ. ಯಾಕೆ ಬಂದ್ಬಿಡು ಕೊಬ್ರಾ, ಅವಮಾನ ಆಯ್ತು ಅನ್ಬಿಟ್ಟು ಅವಾಗ ಹೊಗೆ ಹಾಕೊಂಡ್ಬಿಡೋದು. ದೇಶಕ್ಕೆ ನನ್ನಂತ ಒಬ್ಬ ದೊಡ್ಡ ಪ್ರಜೆ ಮಿಸ್ ಆಗ್ಬಿಡಲ್ವಾ? ಹೌದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೆಂಗೆ ಕೊಬ್ರಾ? ವಿಷ ಕುಡಿ. ವಿಷ ತಗೊಳಕ್ ಕಾಸ್ಬೇಕಲ್ಲಪ್ಪ. ನೇಣಾಕೋ. ಹಗ್ಗ ನನ್ ವೇಟ್ ತಡಿಬೇಕಲ್ಲ. ಟ್ರೈನ್ ಹೋಗಿ ತಲೆ ಕೊಡು. ಟ್ರೈನ್ ಟಿಕೆಟ್ ತಗೊಳ್ಳೋಣ ಅಂದ್ರೆ ಅದಕ್ಕೂ ಕಾಸಿಲ್ಲ. ಗುಗ್ಗು, ಟ್ರೈನ್ ತಲೆ ಕೊಡೋದಕ್ಕೆ ಟಿಕೆಟ್ ಯಾಕೆ ತಗೋಬೇಕು? ಟ್ರೈನ್ ಹೋಗಿ ತಲೆ ಕೊಡು, ಟ್ರೈನೇ ನಿನಗೆ ಟಿಕೆಟ್ ಕೊಡುತ್ತೆ. ಬರೋ ಇಲ್ಲಿ. ನಾವು ಇಲ್ಲಿ ಏನಕ್ಕೆ ಬಂದಿರೋದು? ದೊಡ್ಡ ರೌಡಿಗಳಾಗದ ಹೆಂಗೆ ಅಂತ ಟ್ರೈನಿಂಗ್ ತಗೊಳ್ಳೋದಕ್ಕೆ. ಮತ್ತೆ ತೂಕ ಏನ್ ನೋಡ್ತಾ ಇದೀಯಾ? ಮುಖ ನಿನ್ನ ಬಾಯಿಗೆ ಮಣ್ಣಾಕ ಹಾಕೋ. ಇನ್ನು ಏನ್ ತೂಕ ನೋಡ್ತಿದ್ಯಾ? ಅದ್ರ ಬಗ್ಗೆ ಮಾತಾಡಿನ. ಕೊಬ್ರಾ, ನಾವು ದೊಡ್ಡ ರೌಡಿಗಳಾಗ್ಬೇಕು ಕೊಬ್ರಾ. ರೌಡಿಗಳು? ಹೌದು, ನೀವಿಬ್ರು. ಹೌದು, ನಾನು ತೌಡಿ ಆಗ್ಬೇಕು. ತೌಡಿ ಅಲ್ಲ, ರೌಡಿ. ಅದೇ ತೌಡಿ. ಹಾಳಾಗು. ಇದೇನಾ ಇದು ಮುಖದ ಮೇಲೆ? ಕೊಚ್ಚೆ. ಏನ? ಕೊಚ್ಚೆ. ಕೊಚ್ಚೆನಾ?
ಬಟ್ಟೆ ಅಲ್ಲ ಅದು ಮಚ್ಚೆ. ಅದೇ ನಾನು ಹೇಳಿದ್ದೆ ದಪ್ಪಕ್ಕೆ ಕೊಚ್ಚೆ. ಮಚ್ಚೆ ಮಚ್ಚೆ ಕೊಬ್ರಾ. ಇದು ಮಚ್ಚೆ. ಇದು ಮಚ್ಚೆ ತರ ಇದೆಯಾ? ಈ ಗೋಡೆ ಮೇಲೆ ಬೆರಣಿ ತಟ್ತಾರಲ್ಲ ಹಂಗಿದೆ. ಹೈ ನಿಂದೇನು ಮಕ್ಕದ ಮೇಲೆ ತುರ್ಪು. ಏನ ತುರ್ಪು? ತುರ್ಪು ಅಲ್ಲ ಕಣ, ಕುರ್ಪು. ಅದೇ ತುರ್ಪು ಹೇಳಿದ್ದು ನಾನು. ಯಾರು ಹಾಕಿದ್ದು ತುರ್ಪು? ಟೇಪಕ್ ಮ್ಯಾನ್. ಟೇಪಕ್ ಮ್ಯಾನ್. ಮೇಕಪ್ ಮ್ಯಾನ್. ಇದ್ದಕ್ಕಿದ್ದಂಗೆ ತಮ್ಗೆ ರೌಡಿಗಳಾಗ್ಬೇಕು ಅಂತ ಯಾಕೆ ಧ್ಯಾನೋದಯ ಆಯ್ತು? ಗೊಬ್ರ ಮಧ್ಯರಾತ್ರಿ ಕನ್ಸಲ್ಲಿ ಒಂದು ನಾಗರಾವ್ ಬಂತು. ಅದೇ ಎಡೆ ಎತ್ಬಿಟ್ಟು ಬುಸ್ ಬುಸ್ ಅಂತು. ನನಗೆ ಮುಟ್ಟಕ್ಕೆ ಹೋದ ತಕ್ಷಣ ಗೊಬ್ರ ಲಾಂಗ್ ಆಗ್ಬಿಡ್ತು. ಹಾವು. ಆಗ್ಲೇ ಡಿಸೈಡ್ ಮಾಡಿದೆ ನಾನ್ ರೌಡಿ ಆಗ್ಬೇಕು ಅಂತ. ಎಂತ ಕನ್ಸು, ಎಂತ ಕನ್ಸು. ಲೈ ಮುತ್ತು, ನಿನಗೂ ಕನ್ಸಲ್ಲಿ ಹಾವು ಬಂದಿತ್ತಪ್ಪ? ನನಗೆ ಈ ಕನ್ಸಲ್ಲಿ ತಾವು ಬರ್ಲಿಲ್ಲ, ಆನೆ ಬಂದ್ಬಿಡ್ತಿ. ಆನೆ? ಆನೆ ಓಡ್ತಾ ಇತ್ತು, ನಾನು ಓಡ್ತಾನೆ ಇದ್ದೆ, ನೋಡ್ತಾನೆ ಇದ್ದೆ. ಹಂಗೆ ಅದ್ರ ತಾಲ ನೋಡ್ತೀನಿ. ಏನ್ ನೋಡ್ತೀಯಾ? ತಾಲ ತಾಲ ತಾಲ? ಅದೇ ತಾಲ. ನಿನ್ ಬಾಯಿಗೆ ಬಾಲ. ಅದೇ ನಾನು ಓಡ್ತಾ ಇದ್ದೆ, ಆನೆ ಓಡ್ತಾ ಇತ್ತು, ನಾನು ತಾಲ ನೋಡ್ದೆ, ಹಂಗೆ ತಾಲ ಬಿದ್ದೋಯ್ತು. ಆನೆದು? ಆಮೇಲೆ ನಾನು ಏ ಆನೆ ನಿನ್ ತಾಲ ತಗೋ, ಏ ಆನೆ ನಿನ್ ತಾಲ ತಗೋ ಅಂದೆ. ನಾನು ಆನೆ ಊಟಾಯ್ತು, ನಾನು ಈ ತಾಲ ನೋಡ್ತೀನಿ. ನೋಡ್ತಿದ್ದಂಗೆ ಆ ತಾಲ ಲಾಂಗ್ ಆಗಿಬಿಡ್ತು. ಆಗ್ಲೇ ನಾನು ಡಿಸೈಡ್ ಮಾಡಿಬಿಟ್ಟೆ ನಾನು ತೌಡಿ ಆಗ್ಬೇಕು ಅಂತ. ಇದೆಲ್ಲ ನಂಬುವ ಮಾತೇನಾ? ನಿನ್ಗೆ ಯಾಕೆ ಅವೆಲ್ಲ? ನಾವು ರೌಡಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಕನ್ಸ್ಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ರೌಡಿ ಆಗ್ಬೇಕು ಅಂದ್ರೆ ಏನ್ ಗೊತ್ತೇನಾ? ನಿಮ್ಗೆ ಫಸ್ಟ್ ಆಫ್ ಆಲ್ ತಾಕತ್ತಿಲ್ಲ, ಮೀಟರ್ ಇಲ್ಲ, ಏನು ಇಲ್ಲ. ಅಟ್ಲೀಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಇರ್ಬೇಕಣ. ಬ್ಯಾಕ್ ಗ್ರೌಂಡ್ ಇಲ್ದೆ ಅದ್ ಹೆಂಗ ನೀನು ರೌಡಿ ಆಗ್ತ್ಯಾ? ಕೋಬ್ರಾ, ರೌಡಿ ಆಗಬೇಕು ಅನ್ಕೊಂಡವನ್ಗೆ ಹಿಂದೆ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ. ಅವನು ಕಾಲಿಟ್ಟಿದ್ದೆ ಗ್ರೌಂಡ್ ಆಗ್ಬೇಕು. ಆ ಗ್ರೌಂಡ್ ಅಲ್ಲಿ ರೌಂಡ್ ಹೊಡ್ಕೊಂಡು, ಬಾಯಾರಿಕೆ ಆದ್ರೆ ಜ್ಯೂಸ್ ಕುಡ್ಕೊಂಡು, ಹಂಗೆ ಪಾನಿಪುರಿ ತಿನ್ಕೊಂಡು, ಹಂಗೆ ಕಡ್ಲೆಕಾಯಿ ತಿನ್ಕೊಂಡು, ಹಂಗೆ ಜ್ಯೂಸ್ ಕುಡ್ಕೊಂಡು, ಹಂಗೆ ಐಸ್ ಕ್ಯಾಂಡಿ ಚಿಪ್ಕೊಂಡು, ಅಲ್ಲಿ ಕುಳ್ಳಿ ಬೀಜ ತಿನ್ಕೊಂಡು, ಅಯ್ಯ ನಿನ್ನ ಮಕ್ಕಕ್ಕೆ ಬೆಂಕಿ ಹಾಕ. ನಾವಿಲ್ಲಿ ಅಂಡರ್ ವರ್ಲ್ಡ್ ನ ಗಡಗಡ ಅಂತ ನಡೆಸ್ಬೇಕು ಅಂತ ಮಾತಾಡ್ತಿದ್ರೆ ಜ್ಯೂಸ್ ಅಂತೆ, ಕಳಕಾಯಿ ಬೀಜ ಅಂತೆ, ಐಸ್ ಕ್ಯಾಂಡಿ ಅಂತ. ಇವಾಗ ಇಲ್ಲಿ ಮಜಾ ಟಾಕೀಸಲ್ಲಿ ನಿಮ್ಗೆ ಏನಾಗಬೇಕಾಗಿದೆ? ಇಲ್ಲಿ ಯಾಕೆ ಬಂದಿದ್ದೀರಾ? ಅದು ನಾನು ಹೇಳ್ತೀನಿ. ಏನಿಲ್ಲ ತುಜಾ, ನೀನು ಪರ್ಕಿ ಪಿಕ್ಚರ್ ಮಾಡಿದ್ಯಲ್ಲ? ಹೌದು. ಅದ್ರಲ್ಲಿ ದೊಡ್ಡ ತೌಡಿ ತಾನೆ ನೀನು? ಹೌದು. ಚಕ್ರವರ್ತಿ ಮಾಡಿದ್ಯ ತಾನೆ? ಹೌದು. ಅದ್ರಲ್ಲಿ ಅಂಡರ್ ವರ್ಲ್ಡ್ ತಾನೆ ನೀನು? ಹೌದು. ಆಮೇಲೆ ಇನ್ನೊಂದು ಯಾವ್ದೋ ಒಂದು ಪಿಕ್ಚರ್ ಮಾಡಿದ್ಯಲ್ಲ ನೀನು? ಜಗ್ಗುದಾದ. ಅದಾದಲ್ಲಿ ನೀನು ರೌಡಿ ತಾನೆ? ಹೌದು. ಈ ರೌಡಿ ಜಮ್ಮಲ್ಲಿ ನೀನು ಸಿಕ್ಕಾಬಿಟ್ಟಿ ಫೇಮಸ್. ಹೌದಾ? ನಾವು ಕೂಡ ತೌಡಿ ಆಗ್ಬೇಕು ಅನ್ಬಿಟ್ಟು ನಿನ್ನ ಹತ್ರ ಟ್ರೈನಿಂಗ್ ತೊಳಕ್ಕೆ ಬಂದಿದೀವಿ. ಕರೆಕ್ಟ್ ಆಗಿರೋರ ಹತ್ರನೇ ಬಂದಿದ್ಯಾ? ಓಕೆ, ಹೇಳಿಲ್ವ ನಾನು ಟ್ರೈನಿಂಗ್ ಕೊಡ್ಬೇಕು. ಸರಿ, ಫಸ್ಟ್ ಈ ಕಿತ್ತೋಗಿರೋ ಗಾಳಿಪಟ ತರ ಅಲ್ಲಾಡದ್ ನಿಲ್ಸಿ. ಫಸ್ಟ್ ಕರೆಕ್ಟ್ ಆಗಿ. ಕೊಬ್ರಾ ರೌಡಿಸಮ್ ಅಲ್ಲಿ ಇದೆ ಮೇನ್. ಯಾರಾದ್ರೂ ಹಿಂಗ್ ಮಚ್ಕಿತ್ ತಂದಾಗ ಹಿಂಗ್ ತಪ್ಪಿಸ್ಕೊಳಕ್ ತೊಡಲಿ ಕೈಗೆ ಸಿಗಬಾರ್ದು. ಇವಾಗ ನಿನಗೆ ನಾನು ಹೇಳ್ಕೊಡ್ಬೇಕಾ ಇಲ್ಲ ನೀನೇ ಮಾಡ್ತೀಯಾ? ಹೇಳ್ಕೊಡ್ಬೇಕು. ಮತ್ ಸರಿಯಾಗಿ ನಿಂತ್ಕ. ಫಸ್ಟ್ ನಿಮ್ಗೆ ರೌಡಿಸಮ್ ಬಗ್ಗೆ ಏನ್ ಬರುತ್ತೆ ಅಂತ ನಾನು ತಿಳ್ಕೊಬೇಕಾಗಿದೆ. ಫಸ್ಟ್ ಒಂದು ಆವಾಜ್ ಬಿಡಿ. ಆವಾಜ್? ಹಂಗೆ ಗುದ್ದಿದ್ರೆ ತೊಡೆ ಆಗಿಬಿಡ್ಬೇಕು. ಏನಾಗ್ಬೇಕು? ತೊಡೆ. ಗುದ್ದಿದ್ರೆ ವಡೆ ಆಗ್ಬಿಡ್ಬೇಕು. ಅದೇ, ಹಂಗೆ ಗುದ್ದಿದ್ರೆ ತೊಡೆ ಆಗಿಬಿಡ್ಬೇಕು. ಹಂಗೆ ಪಂಚ್ ಮಾಡಿಬಿಟ್ರೆ ಪಾಯಸ ಆಗ್ಬಿಡ್ಬೇಕು. ಹಂಗೆ ಜಜ್ಬಿಟ್ರೆ ಜಾಮೂನ್ ಆಗಿಬಿಡ್ಬೇಕು. ಹಂಗೆ ಒಂದ್ ಕೆಲಸ ಮಾಡು, ಚಿಕ್ಕದಾಗ ಒಂದ್ ಪೆಂಡಲ್ ಹಾಕಿಸ್ಬಿಟ್ಟು ಟೇಬಲ್ ತರಿಸ್ಬಿಟ್ಟು ಚೇರ್ ಹಾಕ್ಸ್ಬಿಟ್ಟು ಫಂಕ್ಷನ್ ಮಾಡ್ಬಿಡು. ಎಷ್ಟು ಜನ ಕರ್ಸ್ತೀನಿ ನಾನು? 200-250 ಜನ ಕರ್ಸಿ. ಜಾಸ್ತಿ ಆಯ್ತಲ್ವಾ? ನಿನ್ನ ಮಕ್ಕಕ್ಕೆ ನಾವು ರೌಡಿಸಮ್ ಬಗ್ಗೆ ಮಾತಾಡ್ತಾ ಇದ್ರೆ ವಡೆ ಆಗ್ಬಿಡ್ಬೇಕಂತ, ಜಾಮೂನ್ ಆಗ್ಬಿಡ್ಬೇಕಂತ. ನೀನ್ ನೋಡು, ನಾನು ಹೇಳ್ತೀನಿ ಡೈಲಾಗು. ಹೇಳು. ಪಂಚ್ ಕೊಟ್ರೆ ಮುಖ ಪಚಿಕ್ಕಾಗ್ಬಿಡ್ಬೇಕು, ಟಿಚ್ಚಿ ಕೊಟ್ರೆ ದಿಲ್ಲು ಡಚಿಕ್ಕಾಗ್ಬಿಡ್ಬೇಕು, ಕಚ್ಚಿದ ಅಂದ್ರೆ ಕರುಳೆಲ್ಲ ಆಚಕ್ ಬಂದ್ಬಿಡ್ಬೇಕು. ಆ ಕಳ್ಳನ ತಗೊಂಡೋಗ್ಬಿಟ್ಟು ಕಳ್ಳಾಸಿ ಪಾಳಿದಲ್ಲಿ ಒಂದ್ ಅಂಗಡಿ ಇಟ್ಬಿಟ್ಟು ಚಾಕ್ನ ಅಂಗಡಿ ಓಪನ್ ಮಾಡ್ಬಿಡ್ಬೇಕು. ಟ್ರೈನಿಂಗ್ ಬೇಕಾ ಬೇಡವಾ? ಬೇಕು. ನಿನಗೆ ಏನು ಬೇಕು? ಕೊಡ್ರಲ್ಲ ಹಂಗು. ಇದೆ, ನಾವಿನ್ನು ಯಾರಿಗೂ ಓಪನ್ ಮಾಡಿಲ್ಲ. ಏನಿದೆ ಬ್ಲಡ್? ಅದು ಫಸ್ಟ್ ಆಫ್ ಆಲ್ ನಾನು ಬರ್ಬೇಕಾದ್ರೆ 3 ಜನ ಕೊಚ್ಚಿದ್ದೀನಿ, ಅದನ್ನ ತೊಳೆದಿಲ್ಲ, ಅದಕ್ಕೆ ಸುಮ್ನೆ ನಿಂತ್ಕೊಳ್ರ ಅಲ್ಲಿ. ಈಗ ನಾನು ಡೈಲಾಗ್ ಹೇಳ್ಕೊಡ್ತೀನಿ, ಅದನ್ನ ಕಲ್ತ್ಕೊಳ್ಳಿ. ಓಕೆ? ಓಕೆ. ಬ್ಲೇಡ್ ಮಚ್ಚು ಹಿಡ್ಕೊಂಡು, ಕೈಲಾಗ್ದವ್ರನ್ನ ಹೊಡ್ಕೊಂಡು, ಹಿಂದೆ 4 ಜನ ಹುಡುಗರ್ನ ಇಟ್ಕೊಂಡು ರೌಡಿ ಅಂತ ಬಿಟ್ಟಿ ಬಿಲ್ಡಪ್ ಕೊಡೋದಲ್ಲ. ಗುಂಡಿಗೆ ಗಟ್ಟಿ ಇರೋ ಈ ಗಂಡನ ಟಚ್ ಮಾಡು.
ಪುಣ್ಯ ಮಾಡಿದ್ರೆ ಪರ್ಮನೆಂಟ್ ಆಗಿ ಮೇಲೋಗ್ತೀಯ, ಪಾಪ ಮಾಡಿದ್ರೆ ಪಾರ್ಟ್ಸ್ ಕಳ್ಕೊಂಡು ನರ್ಕಕ್ಕೆ ಹೋಗ್ತೀಯ. ಹೇಳೀಗ ನನಗೆ ಅದು ಅಷ್ಟುದ್ದ ಹೇಳಕ್ ಬರಲ್ಲ ನನಗೆ. ಪಾರ್ಟ್ಸ್ ಕಳ್ಕೊಂಡು ನರ್ಕಕ್ಕೆ ಹೋಗ್ತೀಯಾ? ನಿಂತ್ಕೊಳ್ಳ ಲಾಸ್ಟ್ ಬಂದ್ಬಿಟ್ಟು ಹೇಳಕ್ಕೆ. ನಿಮ್ ಡೈಲಾಗ್ ಎಲ್ಲ ಆಮೇಲೆ ಕಲ್ತ್ಕೊಳ್ಳಿ, ಫಸ್ಟ್ ಗತ್ತು ಕಲ್ತ್ಕೊಳ್ಳಿ. ಫಸ್ಟ್ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳ. ಗತ್ತು ಏನೇ ಮಾಡಿದ್ರು ಗ್ರಿಪ್ ಮಾತ್ರ ಬಿಡಬಾರ್ದು. ಅಕಸ್ಮಾತ್ ಮಿಸ್ ಆಗಿಬಿಟ್ರೆ ನೀನ್ ಜೀವನದಲ್ಲಿ ಮಿಸ್ ಆಗ್ಬಿಡ್ತೀಯ. ಎದುರುಗಡೆ ಬಂದವರು ಕಿತ್ಕೊಂಡು ಓಡ್ಬಿಟ್ರೆ? ರೌಡಿಸಮ್ ಅಲ್ಲಿ ಎದುರುಗಡೆ ಯಾರೇ ಬಂದ್ ಏನೇ ಕಿತ್ಕೊಂಡು ಹೋದ್ರು ಲಾಂಗ್ ಮಾತ್ರ ಬಿಡಂಗಿಲ್ಲ. ಇದು ಕಿತ್ಕೊಂಡು ಹೋದ್ರು ಇದು ಮೇಯ್ನು. ಹಿಡ್ಕ ನಿಂತ್ಕ, ಮುಂದೆ ನಡ್ಕೊಂಡೋಗ. ಹೋಗ. ಇದೆ ಸ್ಲೋ ಮಿಷನ್ ಅಲ್ಲಿ ಹೋಗ್ಬೇಕಾ ಸ್ಪೀಡಲ್ಲಿ ಹೋಗ್ಬೇಕಾ? ಮೆತ್ತಿಗೆ ಹೋಗಪ್ಪ ನೀನು. ಇವನಿಗೆ ಗ್ರಿಪ್ ಇಲ್ಲ, ಎಲ್ಲ ಕಿತ್ತೋಗ್ಬಿಡ್ತದೆ ಇವನ ಕೈಯಿಂದ. ನಾನಾದ್ರೂ ಗ್ರಿಪ್ ಬಿಟ್ಟಿಲ್ಲ. ಇವನ ಟೌರಿಸಂ ಎಕ್ಸಾಮ್ ಅಲ್ಲಿ ಫೇಲ್ ಆಗಿಬಿಟ್ಟ. ನನ್ನ ಕೈಲಿ ಅಷ್ಟು ಪವರ್ ಇದೆ, ಕಬ್ಬಣನೇ ಮುಗ್ದೋಯ್ತಲ್ಲ. ಕೊಡ ಕಬ್ಬಣ ಕೊಡ. ಬೇಡ ಬಿಡು ಕೊಬ್ರ. ಗತ್ತಲ್ಲಿ ಹೋಗಿ ಮುಂದೆ ಚಚಕಂತ ಕೂತ್ಕೊಳ್ಳಿ. ನೀರ್ ಕೊಡ. ಅದಕ್ಕ ಎಡಗಾಯಲ್ಲಿ ಇಟ್ಕೊಳ್ಳಿ. ಮುಂದ್ಗಡೆ ಇಟ್ಕೊಳ. ದುಡ್ಡಿದೆ ಕತ್ತರಿಸಿ ಸೈಡ್ಗೆ ಹಾಕಿ ಇಟ್ಕೊಳ್ಳಿ. ಕತ್ತರಿಸಿ ಸೈಡ್ಗೆ ಹಾಕಿ ಇಟ್ಕೊಳ್ಳಿ. ಕತ್ತರಿಸಿ ಸೈಡ್ಗೆ ಹಾಕಿ ಇಟ್ಕೊಳ್ಳಿ. ಏನ ಇದೆ ನಮಗೆ ಗದ್ದೆ ಕೆಲಸ ಕೊಟ್ಬಿಟ್ಟಿದ್ದಾನೆ ಇವನು. ತಡಿ ತಡಿ ಅಪ್ಪ ಕೋಬ್ರಾ, ಏನ್ ಮಾಡಿಸ್ತಿದ್ಯಪ್ಪ ನೀನು? ಇದು ನಮ್ಮ ಮಂಡ್ಯ ಸೈಡು ಈ ಭತ್ತ ಕುಯಿಲ್ ಕಟ್ ಮಾಡ್ತಾರಲ್ಲ, ಹಿಡ್ಕೊಳ್ಳೋದು ಹುಲ್ಲು ಕತ್ತರಿಸೋದು ಸೈಡ್ಗೆ ಹಾಕೋದು, ಹಿಡ್ಕೊಳ್ಳೋದು ಹುಲ್ಲು ಕತ್ತರಿಸೋದು ಸೈಡ್ಗೆ ಹಾಕೋದು, ಅದೆಲ್ಲ ಗುಡ್ಡೆ ಆದ್ಮೇಲೆ ಮಿಲ್ಲುಗ್ ತಗೊಂಡೋಗಿ ಭತ್ತ ಮಾಡ್ಸದ. 2 ಮೂಟೆ ಆಗಿಬಿಡ್ತು, ಅಷ್ಟೇ ಕಿತ್ತಾಕ್ಬಿಟ್ವಿ ನಾವು. ಅಪ್ಪ ರೌಡಿ ಆಗ್ಬೇಕು ಅಂದ್ರೆ ಇದೆಲ್ಲ ಬೇಕು ಕಣ್ರು. ಹೆಂಗೆ ಅದಕ್ಕೂ ಏನ್ ಸಂಬಂಧ? ಇವಾಗ ಯಾವನಾದ್ರೂ ಬೇರೆ ರೌಡಿ ಬಂದ್ಬಿಟ್ಟು ಗಂಧ ಇಟ್ಟಿದ್ರೆ ಏನ್ ಮಾಡ್ತೀರಾ? ಹಂಗೆ ಹೋಗ್ಬಿಟ್ಟು ಕತ್ರಿಸಿ ಹಾಕ್ಬಿಡ್ತೀನಿ ನಾನೇ. ನೀನ್ ಹಿಂಗೆ ಲಾಂಗ್ ಎತ್ತ ಅಷ್ಟಲ್ಲ ಅವ್ನು ಡಮಾರ್ ಅಂತ ಶೂಟ್ ಮಾಡ್ಬಿಟ್ರೆ ಹೌದಲ್ವಾ? ಅದಕ್ಕೆ ಅವನು ಹಿಂಗ್ ಕಂದಿ ಇಟ್ಕೊಂಡಿರ್ತಾನೆ. ಇನ್ನೇನ್ ಶೂಟ್ ಮಾಡ್ಬೇಕು, ಹಿಂಗ್ ಬಗ್ಬೇಕು, ಕಾಲ್ ಹಿಡಿಬೇಕು, ಕತ್ತರಿಸ್ಬೇಕು, ಸೈಡ್ಗೆ ಹಾಕ್ಬೇಕು.